ಹಾಯ್ ಹಲೋ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ MJ ಎಜುಕೇಷನ್ ಕನ್ನಡಗೆ ಸ್ವಾಗತ. ಸೊ ಇವತ್ತು ನಿಮಗೆ 10 ಅಂಕದ ಪ್ರಶ್ನೆಯಾಗಿರುವಂಥ ಅಶೋಕನ ಜೀವನ ಮತ್ತು ಸಾಧನೆ ಕುರಿತು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಸೊ ಇದು ನಿಮಗೆ ಸೆಕೆಂಡ್ PUC ಹಿಸ್ಟ್ರಿಯಲ್ಲಿ ಕಂಡುಬರುವಂಥದ್ದು ಮತ್ತು ಇದು 10 ಅಂಕ ಪ್ರಶ್ನೆಗೆ ಕೇಳುವ ಚಾನ್ಸಸ್ ಇರುತ್ತೆ. ಸೊ ಇವಾಗ ಎಕ್ಸಾಮ್ನಲ್ಲಿ ಸೊ ಅದಕ್ಕೆ ಸರಿಯಾಗಿ ಅಧ್ಯಯನ ಮಾಡಿ. ಸೊ ನಾನು ಕೂಡ ಇವತ್ತು ನಿಮಗೆ ಅಧ್ಯಯನ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಸೊ ಬನ್ನಿ. ಸೊ ನೋಡೋದಾದರೆ ಪೀಠಿಕೆಯಲ್ಲಿ ನಿಮಗೆ ಅಶೋಕನ ಮಹಾಶಯ ಅಂತ ನೋಡ್ಬೋದು. ಸಾಶಾಪು 273ರಿಂದ 232ರವರೆಗೆ ಇವರ ಜೀವನವತ್ತು ನಾವು ನೋಡ್ತಿದ್ದೀವಿ. ಸೊ ಅಶೋಕನು ಮೌರ್ಯರಲ್ಲಿ ಶ್ರೇಷ್ಠ ಅರಸನಾಗಿದ್ದನು. ಅಶೋಕ ಅಂದರೆ ಮೌರ್ಯ ಸಾಮ್ರಾಜ್ಯದ ಇಲ್ಲಿ ಶ್ರೇಷ್ಠ ಅರಸವಾಗಿದ್ದರು ಅಂತ ನೋಡ್ಬೋದು. ಸೊ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಬಂದುಬಿಟ್ಟು ಚಂದ್ರಗುಪ್ತ ಮೌರ್ಯವಾಗಿರುವಂಥದ್ದು. ಸೊ ಅಶೋಕನ ತಂದೆ ಯಾರಂದರೆ ಬಿಂದುಸಾರ ಅಂತ ನಿಮಗೆ ನೋಡ್ಬೋದು. ಸೊ ಏನು ನೋಡೋದಾದರೆ ಅಶೋಕನು ಮೌರ್ಯರಲ್ಲಿ ಶ್ರೇಷ್ಠ ಅರಸನಾಗಿದ್ದನು. ಅಂದರೆ ಅಶೋಕನು ಮೌರ್ಯರಲ್ಲಿ ಶ್ರೇಷ್ಠ ಅರಸ ಮತ್ತು ಪ್ರಪಂಚದ ಅರಸಗಳಲ್ಲಿ ಒಬ್ಬ ಹೆಸರುವಾಸಿಯಾಗಿತ್ತು. ಅಂದರೆ ಪ್ರಪಂಚದ ಅರಸಗಳಲ್ಲಿ ಒಬ್ಬ ಹೆಸರುವಾಸಿಯಾಯಿತು ಅಂತ ನೋಡ್ಬೋದು. ಚಕ್ರವರ್ತಿಯಾಗಿದ್ದನು, ಅಂದರೆ ಚಕ್ರವರ್ತಿ ಕೂಡ ಆಗಿದ್ದನು ಅಂತ ನೋಡ್ಬೋದು. ಶಾಸ್ತ್ರಗಳಲ್ಲಿ ಅವನು ದೇವನಂಪ್ರಿಯ ಮತ್ತು ಪ್ರಿಯದರ್ಶಿನಿ ಎಂದು ಹೆಸರಿಸಲಾಗಿತ್ತು. ಅಂದರೆ ದೇವನಂಪ್ರಿಯ ಮತ್ತು ಪ್ರಿಯದರ್ಶಿನಿ ಅಂತ ಹೆಸರಿಸಲಾಗಿತ್ತು. ಅವುಗಳ ಆತನ ಶ್ರೇಷ್ಠ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ. ಅಂದರೆ ಆತನ ಶ್ರೇಷ್ಠ ವ್ಯಕ್ತಿತ್ವವನ್ನು ಶಾಸನಗಳು ನೋಡೋದಾದರೆ ದೇವನಂಪ್ರಿಯ ಮತ್ತು ಪ್ರಿಯದರ್ಶಿನಿ ಎಂದು ಹೆಸರಿಸಲಾಗಿತ್ತು. ಅವುಗಳು ಆತನ ಶ್ರೇಷ್ಠ ವ್ಯಕ್ತಿತ್ವವನ್ನು ಸೂಚಿಸಿದಂತ ನೋಡ್ಬೋದು. ಸೊ ಅಶೋಕನ ಸಾಶಪು 273ರಲ್ಲಿ ಅಧಿಕಾರಕ್ಕೆ ಬಂದನು. ಅಂದರೆ ಅಶೋಕನು ಬಿಂದುಸಾರ ನಂತರ ಆಳ್ವಿಕೆ ಬಂದದ್ದು. ಸೊ ಅಶೋಕನು ಸಾಶಪು 273ರಲ್ಲಿ ಅಧಿಕಾರಕ್ಕೆ ಬಂದನು. ಆತನ ಕಿರೀಟಧಾರಣ ಮಹೋತ್ಸವವನ್ನು ಸಾಶಪು 269ರಲ್ಲಿ ನಡೆಯಿತು. ಸಾಶಪು 273ರಿಂದ 269ರವರೆಗೆ ಇತಿಹಾಸದಲ್ಲಿ ಸ್ಪಷ್ಟವಾಗಿಲ್ಲ ಅಂತ ನೋಡ್ಬೋದು. ಈ ಅವಧಿಯನ್ನು ಅಶೋಕನು ಮತ್ತು ಅವನ 100 ಜನ ಸಹೋದರರ ಮೇಲೆ ನಡುವೆ ಅಧಿಕಾರ ಹೋರಾಟ ನಡೆಯಿತು ಎಂದು ಇತಿಹಾಸಕಾರರು ನಂಬುತ್ತಾರೆ. ಅಂದರೆ ಸೊ ಇತಿಹಾಸಕಾರರಲ್ಲಿ ನೋಡೋದಾದರೆ ಸೊ ಅಶೋಕನು ಆತನ 100 ಜನ ಸಹೋದರರು ಇದ್ದರು ಅಂತ ನೋಡ್ಬೋದು. ಸೊ ಬಿಂದುಸಾರನಿಗೆ ಒಟ್ಟು 101 ಜನ ಮಕ್ಕಳಿದ್ದರು ಅಂತ ನೋಡ್ಬೋದು. ಸೊ ಅಶೋಕನು ಮತ್ತು ಆತನ 100 ಜನ ಸಹೋದರರು ಮತ್ತು ಅಧಿಕಾರಕ್ಕೆ ಹೋರಾಟ ನಡೆದ ಎಂದು ನೋಡ್ಬೋದು. ಸೊ ಕೆಲವು ಜನ ಅಂತಾರೆ ಸೊ ಅಶೋಕನು ಅವರ ಸಹೋದರನ್ನು ಕೊಲೆ ಮಾಡಿ ಅಧಿಕಾರಕ್ಕೆ ಬಂದನಂತ ನೋಡ್ಬೋದು. ಸೊ ಇದರಲ್ಲಿ ಆ ಥರ ಏನಿಲ್ಲ. ಸೊ ನೀವು ಇದ್ರಾಗ ಏನಿದೆ ಅದೇ ಬರೀಬೇಕಾಗುತ್ತೆ. ಸೊ ಈ ಅವಧಿಯಲ್ಲಿ ಅಶೋಕನು ಮತ್ತು ಆತನ 100 ಜನ ಸಹೋದರರ ನಡುವೆ ಅಧಿಕಾರಕ್ಕಾಗಿ ಹೋರಾಟ ನಡೆದಿದೆ ಎಂದು ಇತಿಹಾಸಕಾರರು ನಂಬುತ್ತಾರೆ. ಸೊ ಇದು ಇವರ ಜೀವನ ಆಗಿರುವಂಥದ್ದು. ಸೊ ಅಶೋಕನ ಸೊ ಇವರು ಮೌರ್ಯ ಸಾಮ್ರಾಜ್ಯದ ಶ್ರೇಷ್ಠ ಅರಸನಾಗಿರುವಂಥದ್ದು. ಮತ್ತು ಇವರ ತಂದೆ ಬಂದುಬಿಟ್ಟು ಬಿಂದುಸಾರ. ಸೊ ಇವರ ತಾತ ಬಂದುಬಿಟ್ಟು ಚಂದ್ರಗುಪ್ತ ಮೌರ್ಯ ಆಗಿರುವಂಥದ್ದು. ಸೊ ಈ ಥರ ನಿಮಗೆ ಸಿಗುವಂಥದ್ದು. ಸೊ ಇವಾಗ ಕಳಿಂಗ ಯುದ್ಧ, ಇವರ ಸಾಧನೆಯಲ್ಲಿ ಒಂದೇ ಯುದ್ಧ ನಡೀತಿದೆ, ಅದು ಕಳಿಂಗ ಯುದ್ಧ. ಇವರ ಯುದ್ಧದಲ್ಲಿ ಒಂದೇ ಯುದ್ಧ ನಡೆಯುವಂಥದ್ದು, ಅದು ಕಳಿಂಗ ಯುದ್ಧ ಆಗಿರುವಂಥದ್ದು. ಸೊ ಕಳಿಂಗ ಯುದ್ಧ ಯಾವುದಂತಂದರೆ ಸಾಶಪು 261ರಲ್ಲಿ ಕಳಿಂಗ ಯುದ್ಧವನ್ನು ನಾವು ನೋಡ್ತೀವಿ. ಇದನ್ನು ಮಾಡಿರುವಂಥದ್ದು ಅಶೋಕನನ್ನು ಮಾಡಿರುವಂಥದ್ದು. ಅಶೋಕನು ಅಧಿಕಾರದಲ್ಲಿದ್ದಾಗ ಕಳಿಂಗ ಒಂದು ಶಕ್ತಿಶಾಲಿ ಯುದ್ಧ ರಾಜ್ಯವಾಗಿತ್ತು. ಇದು ಮೊದಲನೇದು ಮತ್ತು ಕೊನೆಯದು ಕೂಡ ಇದೇ ಆಗಿರುವಂಥದ್ದು ಅಶೋಕನ ಅಧಿಕಾರದಲ್ಲಿ. ಅಂದರೆ ಅಶೋಕನ ಅಧಿಕಾರದಲ್ಲಿ ಕಳಿಂಗ ಒಂದು ಶಕ್ತಿಶಾಲಿ ರಾಜ್ಯವಾಗಿತ್ತು ಅಂತ ನಾವು ನಂಬಬಹುದು. ಅಶೋಕನು ತನ್ನ ಸಾರ್ವಭೌಮತ್ವವನ್ನು ಕಳಿಂಗ ಮೇಲೆ ವಿಸ್ತರಿಸಲು ಅಪೇಕ್ಷಿಸಿದನು. ಅಂದರೆ ಅಶೋಕನ ಅಧಿಕಾರ ಕಳಿಂಗ ಒಂದು ಶಕ್ತಿಶಾಲಿ ರಾಜ್ಯವಾಗಿದ್ದು ಅಂದನು. ಅಶೋಕನು ತನ್ನ ಸಾರ್ವಭೌಮತ್ವ ಕಳಿಂಗ ಮೇಲೆ ವಿಸ್ತರಿಸಲು ಅಪೇಕ್ಷಿಸಿದನು. ಆದ್ದರಿಂದ ಆತನು ಕಳಿಂಗದ ಮೇಲೆ ದಾಳಿ ಮಾಡಿದನು. ಅವರ ನಡುವೆ ಭೀಕರ ಕದನ ನಡೆಯಿತು. ಅಂದರೆ ಕಳಿಂಗ ಮೇಲೆ ದಾಳಿ ಲಾಸ್ಟ್ ಅಂದ್ಕೊಳ್ಬೋದು ಮತ್ತು ಫಸ್ಟನ್ನು ಕೂಡ ಇವರು ಅಂದ್ಕೊಳ್ಬೋದು. ಇವರ ರಾಜ್ಯದಲ್ಲಿ ಕಳಿಂಗ ಮೇಲೆ ವಿಸ್ತರಿಸಲು ಅಪೇಕ್ಷಿಸಿದನು. ಆದ್ದರಿಂದ ಆತನು ಕಳಿಂಗದ ಮೇಲೆ ದಾಳಿ ಮಾಡಿದನು. ಅವರ ನಡುವೆ ಭೀಕರ ಕದನ ನಡೆಯಿತು. 13 ಶಿಲಾಶಾಸನ ಅಶೋಕನ ಕಳಿಂಗ ದಿಗ್ವಿಜಯ ಮತ್ತು ಅದರ ಪರಿಣಾಮ ಕುರಿತು ನಾವು ನೋಡ್ಬೋದು. ಆದರೆ 13ನೇ ಶಿಲಾಶಾಸನ ಅಶೋಕನ ಕಳಿಂಗದ ಬಗ್ಗೆ ದಿಗ್ವಿಜಯ ಮತ್ತು ಅದರ ಪರಿಣಾಮ ಕುರಿತು ನಾವು ನೋಡ್ತಿರ್ಬೋದು. ಸೊ ನೋಡೋದಾದರೆ ಕಳಿಂಗ ಯುದ್ಧದಲ್ಲಿ 1,00,000 ಜನರು ಪ್ರಾಣ ತೆತ್ತರು ಅಂತ ನಾವು ನೋಡ್ಬೋದು. ಸೊ ನೋಡೋದಾದರೆ 1,00,000 ಜನರು ಪ್ರಾಣ ತೆತ್ತರು ಅಂತ ನೋಡ್ಬೋದು. ಮತ್ತು 1,50,000 ಸೈನಿಕರು ಯುದ್ಧದ ಕೈದಿಗಳಾದರು ಅಂತ ನಾವು ಹೇಳುತ್ತೇವೆ. ರಕ್ತಪಾತವನ್ನು ಕಂಡ ಅಶೋಕನು ತುಂಬ ದುಃಖಪಾತನಾದರು. ಅಂದರೆ ಸೊ ಯುದ್ಧವನ್ನು ಆರಂಭಿಸಿದನು. ಸೊ 1,00,000 ಜನ ಪ್ರಾಣ ತೆತ್ತರು ಮತ್ತು 150 ಸೈನಿಕರು ಯುದ್ಧದಲ್ಲಿ ಕೈದಿಗಳಾಗಿದ್ದರು. ಸೊ ಎಂದು ಇದು ಹೇಳುತ್ತದೆ. ರಕ್ತಪಾತವನ್ನು ಕಂಡ ಅಶೋಕನು ತುಂಬ ದುಃಖಪಾತನಾದನು. ಭವಿಷ್ಯದಲ್ಲಿ ಯುದ್ಧ ಮಾಡಬಾರದು ತೀರ್ಮಾನಿಸಿದರು. ಅಂದರೆ
ಸೊ ಇದರ ಯುದ್ಧದಲ್ಲಿ ಆಗದ ರಕ್ತಪಾತಗಳು ನೋಡಿ ಅಶೋಕನು ಏನಂತಾರೆ ತುಂಬ ದುಃಖದ ಪಾತನಾಗಿರ್ತಾನೆ. ಸೊ ಭವಿಷ್ಯದಲ್ಲಿ ಯುದ್ಧ ಮಾಡಬಾರದೆಂದು ತೀರ್ಮಾನ ಕೂಡ ಇವರು ಅಶೋಕನು ತೆಗೆದುಕೊಳ್ಳದೆ ತೀರ್ಮಾನಿಸಿದೆ. ಇದೇ ಆತನ ಕೊನೆಯ ಯುದ್ಧ ಇತ್ತು. ಯುದ್ಧದ ಪರಿಣಾಮ ಅಶೋಕನ ತನ್ನ ವಿದೇಶಾಂಗ ನೀತಿಯನ್ನು ಬದಲಿಸಿದನು. ಸೊ ಈ ಕಳಿಂಗ ಯುದ್ಧದ ನಂತರ ಯುದ್ಧ ಮಾಡಬಾರದು ತೀರ್ಮಾನಿಸಿ ಆತನ ಕೊನೆಯ ಯುದ್ಧವಾಯಿತು. ಯುದ್ಧ ಪರಿಣಾಮವಾಗಿ ಅಶೋಕನು ತನ್ನ ವಿದೇಶಾಂಗ ನೀತಿಯನ್ನು ಬದಲಾಯಿಸಿದನು. ಅಂದರೆ ಅವನ ಎಲ್ಲ ಆಡಳಿತವನ್ನು ಬದಲಾಯಿಸಿಕೊಂಡನು. ದಿಗ್ವಿಜಯಗಳು ಸೈನಿಕ ವಿಜಯ ಬದಲಾಗಿ ಧರ್ಮ ವಿಜಯ, ಜನರ ಹೃದಯ ಗೆಲ್ಲುವುದು. ಅಂದರೆ ಸೈನಿಕ ವಿಜಯ ಬಗ್ಗೆ ಬದಲಾಗಿ ಧರ್ಮ ವಿಜಯ ಮಾಡಿದನು. ಜನರ ಹೃದಯ ಗೆಲ್ಲುವುದು, ನೀತಿಯದನ್ನು ಸಾಗಿಸಿಕೊಡುವುದು. ಹೀಗೆ ಕಳಿಂಗ ಯುದ್ಧವು ಅಶೋಕನ ಜೀವನದಲ್ಲಿ ಒಂದು ಮಹತ್ವ ತಿರುವುನ್ನುಂಟು ಮಾಡಿತು. ಅಂದರೆ ಕಳಿಂಗ ಯುದ್ಧ ಒಂದು ಅಶೋಕನ ಜೀವನದಲ್ಲಿ ಒಂದು ಮಹತ್ವವನ್ನು ಉಂಟು ಮಾಡಿತು. ಉಪಗುಪ್ತನೆಂಬ ಒಬ್ಬ ಬೌದ್ಧ ಸನ್ಯಾಸಿಯನ್ನು ಪ್ರಭಾವದಿಂದ ಆತನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು. ಅಂದರೆ ಉಪಗುಪ್ತನೆಂಬ ಒಂದು ಬೌದ್ಧ ಸನ್ಯಾಸಿಯಿಂದ ಬೌದ್ಧ ಧರ್ಮಕ್ಕೆ ಸ್ವೀಕರಿಸಿದರಂತ ಅಶೋಕನ ನಾವು ನೋಡ್ಬೋದು. ಸೊ ಕಳಿಂಗ ಯುದ್ಧ ಮಾಡ್ತಾನೆ. ಸೊ ಅದರಲ್ಲಿ 1,00,000 ಜನರು ಪ್ರಾಣವನ್ನು ತೆಗೆದುಕೊಂಡದನ್ನು ಕಣ್ಣಾರಿ ಕಂಡು ಸೊ ದುಃಖಪಾತನಾಗಿ ಭವಿಷ್ಯದಲ್ಲಿ ಯುದ್ಧ ಮಾಡಬಾರ್ದಂತ ತೀರ್ಮಾನಿಸಿ ಈತನು ಕೊನೆಯ ಯುದ್ಧವಾಯಿತು. ಯುದ್ಧದಲ್ಲಿ ಪರಿಣಾಮವಾಗಿ ಅಶೋಕನು ತನ್ನ ವಿದೇಶಾಂಗ ನೀತಿಯನ್ನು ಬದಲಿಸಿದನು. ಸೊ ಉಪಗುಪ್ತನೆಂಬ ಒಬ್ಬ ಬೌದ್ಧ ಸನ್ಯಾಸಿಯಿಂದ ಬೌದ್ಧ ಧರ್ಮವನ್ನು ಅಶೋಕನು ಸ್ವೀಕಾರ ಮಾಡುತ್ತಾನೆ. ಅಶೋಕನು ಸಾಮ್ರಾಜ್ಯ ಉತ್ತರದಲ್ಲಿ ಕಾಶ್ಮೀರ, ಅಂದರೆ ಸಾಮ್ರಾಜ್ಯ ವಿಸ್ತರಣೆ ಎಲ್ಲಿಗೆ ಅಂತ ನೋಡೋದಾದರೆ ಅಶೋಕನ ಸಾಮ್ರಾಜ್ಯ ವಿಸ್ತರಣೆ ನೋಡೋದಾದರೆ ಉತ್ತರದಲ್ಲಿ ಕಾಶ್ಮೀರ ಮತ್ತು ಅಫ್ಘಾನಿಸ್ತಾನದ ಪ್ರದೇಶಗಳಿಗೆ, ದಕ್ಷಿಣದಲ್ಲಿ ಕರ್ನಾಟಕ ಸುವರ್ಣಗಿರಿವರೆಗೆ, ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಸಿಂಧು ಮತ್ತು ಬಲೂಚಿಸ್ತಾನವರೆಗೆ ಹಬ್ಬಿತು. ಸೊ ಅಶೋಕನು ಸಾಮ್ರಾಜ್ಯ ವಿಸ್ತರಣೆ ನೋಡೋದಾದರೆ ಉತ್ತರದ ಕಾಶ್ಮೀರ, ಅಫ್ಘಾನಿಸ್ತಾನ ಪ್ರದೇಶಗಳಲ್ಲಿ, ದಕ್ಷಿಣ ಕರ್ನಾಟಕ ಸುವರ್ಣಗಿರಿವರೆಗೆ, ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಸಿಂಧು ಮತ್ತು ಬಲೂಚಿಸ್ತಾನ್ಗೆ ಹಬ್ಬಿತ್ತು ಅಂತ ನೋಡ್ಬೋದು. ಸೊ ಅಶೋಕನ ಶಿಲಾಶಾಸನಗಳು ನೋಡೋದಾದರೆ ಅಶೋಕನು ಶಿಲಾಶಾಸನ ಹೊರಡಿಸಿದ ಭಾರತದ ಮೊದಲ ಸಾಮ್ರಾಟ. ಅಂದರೆ ಅಶೋಕನು ಶಿಲಾಶಾಸನವನ್ನು ಹೊರಡಿಸಿದ ಮೊದಲ ಸಾಮ್ರಾಟಗಳಾಗಿದ್ದಾನೆ. ಅವುಗಳು ಸಾಮ್ರಾಜ್ಯದ ಉದ್ದಾಗಲಕ್ಕೂ ದೊರಕಿವೆ. ಶಿಲಾಶಾಸನಗಳು ಮೌರ್ಯರ ಧರ್ಮ, ಸಮಾಜ ಮತ್ತು ಆಡಳಿತ ವ್ಯವಸ್ಥೆ ಮೇಲೆ ಬೆಳಕು ಚೆಲ್ಲುವುದರೊಂದಿಗೆ ಆತನ ಆದರ್ಶಗಳಿಗೆ ಮತ್ತು ಮನೋಭಾವ ಅರಿಯಲು ಸಹಾಯ ಮಾಡುತ್ತದೆ. ಶಿಲಾಶಾಸನಗಳಲ್ಲಿ ಭಾಷೆ ಪ್ರಾಕೃತ, ಪಾಳಿ ಮತ್ತು ಗ್ರೀಕ್ ಆಗಿದ್ದು ಬ್ರಾಹ್ಮಿ ಮತ್ತು ಕುರೋಷ್ಠಿ ಲಿಪಿಯನ್ನು ಬಳಸಲಾಗಿತ್ತು. ಅಂದರೆ ಮನೋಭಾವ ಅರಿಯಲು ಸಹಾಯ ಮಾಡುತ್ತಿದ್ದನು. ಶಿಲಾಶಾಸನಗಳಲ್ಲಿ ಭಾಷೆ ಪ್ರಾಕೃತ, ಪಾಲಿ ಮತ್ತು ಗ್ರೀಕ್ ಆಗಿದ್ದು ಬ್ರಾಹ್ಮಿ ಮತ್ತು ಕುರೋಷ್ಠಿ ಲಿಪಿಯನ್ನು ಬಳಸಲಾಗಿತ್ತು. ದೀರ್ಘಾವಧಿಯನ್ನು ಒಟ್ಟಾಗಿ ಬ್ರಾಹ್ಮಿ ಲಿಪಿಯನ್ನು 1831ರಲ್ಲಿ ಜೇಮ್ಸ್ ಫೆಂಡ್ರಿಕ್ಸ್ ಸಂಶೋಧಿಸಿದರು. ಬೆಳಕಿಗೆ ತಂದ ಶಿಲಾಶಾಸನ, ಪ್ರಧಾನ ಶಿಲಾಶಾಸನ, ಕಿರಿಯ ಶಿಲಾಶಾಸನ, ಸ್ತಂಭ ಶಾಸನ ಮತ್ತು ಗುಹಾ ಶಾಸನವನ್ನು ವರ್ಗಿಸಲಾಗಿತ್ತು ಅಂತ ನೋಡ್ಬೋದು. ಅಶೋಕನ ಶಿಲಾಶಾಸನಗಳು. ಕರ್ನಾಟಕದಲ್ಲಿ ಶಿಲಾಶಾಸನಗಳು. ಕರ್ನಾಟಕದಲ್ಲಿ ಅಶೋಕನ ಅನೇಕ ಶಿಲಾಶಾಸನಗಳು ಸಂಶೋಧಿಸಲ್ಪಟ್ಟಿದೆ. ಅವುಗಳು ದೊರಕಿವೆ ಎಂದು ನೋಡ್ಬೋದು. ಸೊ ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ನೋಡಿದರೆ ರಾಯಚೂರು ಜಿಲ್ಲೆಯ ಮಸ್ಕಿ, ಕೊಪ್ಪಳ ಜಿಲ್ಲೆಯ ಗವಿಮಠ ಮತ್ತು ಪಾಲ್ಕಿಗುಂಡ, ಮತ್ತು ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ, ಸಿದ್ದಾಪುರ ಮತ್ತು ಜಂಟಿಗ ರಾಮೇಶ್ವರ, ಮತ್ತು ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಮತ್ತು ಉದಯಗೋಳಂ, ಕಲಬುರಗಿ ಜಿಲ್ಲೆಯ ಸನ್ನತಿ ಮತ್ತು ಈ ಥರ ನಿಮಗೆ ನಮ್ಮ ಕರ್ನಾಟಕದಲ್ಲಿ ಕಂಡುಬರುವಂಥ ಅಶೋಕನ ಶಾಸನಗಳು. ಸೊ ಶಿಲಾಶಾಸನಗಳು ರಾಜರ ದೇವನಂಪ್ರಿಯ ಅಥವಾ ಪ್ರಿಯದರ್ಶಿನಿ ಎಂದು ಉಲ್ಲಂಘಿಸಿದ್ದರಿಂದ ಇತಿಹಾಸಕಾರರಲ್ಲಿ ಶಾಸನಗಳು ಹೊರಡಿಸಿದನು. ರಾಜ ಯಾರು ಎಂಬುದು ಕುರಿತಾಗಿ ಅವಮಾನಗಳನ್ನು ತಲೆದೋರಿತು. ಮಸ್ಕಿ ಹಾಗೂ ಕಲ್ಕತ್ತಾ ಶಾಸನಗಳು ರಾಜನನ್ನು ದೇವನಂಪ್ರಿಯ ಅಶೋಕ ಎಂದು ಉಲ್ಲೇಖಿಸಿದರು. ಇದರಿಂದಾಗಿ ದೇವನಂಪ್ರಿಯ ಅಥವಾ ಪ್ರಿಯದರ್ಶಕಿ ರಾಜ ಅಶೋಕನಲ್ಲಿ ಬೇರೆಯವರು ಯಾರೂ ಅಲ್ಲ ಎಂದು ಧರ್ಮಪಟ್ಟಿತ್ತು. ಶಿಲಾಶಾಸನ ರಾಜನ ದೇವನಂಪ್ರಿಯವಾಗಿತ್ತು ಅಥವಾ ಪ್ರಿಯದರ್ಶಿ ಎಂದು ಉಲ್ಲಂಘಿಸುವುದರಿಂದ ಇತಿಹಾಸಕಾರರಲ್ಲಿ ಶಾಸನಗಳನ್ನು ಹೊರಡಿಸಿ ರಾಜರು ಯಾರು ಎಂಬುದನ್ನು ಕುರಿತಾಗಿ ಅನುಮಾನಗಳನ್ನು ತಲೆದೋರಿತು. ಮಸ್ಕಿ ಮತ್ತು ಕಲ್ಕತ್ತಾ ಶಾಸನಗಳು ರಾಜರ ದೇವನಂಪ್ರಿಯ ಅಶೋಕ ಎಂದು ಉಲ್ಲಂಘಿಸಿವೆ. ಇದರಿಂದ ದೇವನಂಪ್ರಿಯ ಅಥವಾ ಪ್ರಿಯದರ್ಶಿ ರಾಜ ಅಶೋಕನಲ್ಲಿ ಬೇರಾರು ಇಲ್ಲ ಎಂದು ದೃಢಪಟ್ಟಿದ್ದರು. ಸೊ ನೆಕ್ಸ್ಟ್ ನೋಡೋದಾದರೆ ಧರ್ಮ. ಅಶೋಕನ ಧರ್ಮಕ್ಕೆ ಶ್ರೇಷ್ಠ ಕೊಡುಗೆ ನೀಡಿದ್ದಾನೆ. ಅವನ ಪ್ರಕಾರ ಧರ್ಮನಿಷ್ಠೆ ಈ ಕೆಳಕಂಡ ಗುಣಗಳು ಹೊಂದಿರಬೇಕು ಅಂತ ನೋಡ್ಬೋದು. ಸೊ ಇದು ನಿಮಗೆ ಅಶೋಕನ ಕಾಲದ ಮೌರ್ಯ ಸಾಮ್ರಾಜ್ಯ ನೋಡ್ಬೋದು. ಸೊ ತಕ್ಷಶಿಲೆ ಇದೆ, ಗಿರ್ನಾರ್ ಇದೆ, ಉಜ್ಜಯಿನಿ ಇದೆ, ಸಾಂಚಿ ಇದೆ, ಮತ್ತು ಸಾರನಾಥ್ ಇದೆ. ಪಾಟಲಿಪುತ್ರ ಇವರ ರಾಜಧಾನಿ. ತೋಸಾಲಿ, ಕಳಿಂಗ,
ಮತ್ತು ಮಸ್ಕಿ ಮತ್ತು ಸುವರ್ಣಗಿರಿ ಅಂತ ಇವರು ಮ್ಯಾಪ್ನಲ್ಲಿ ನೋಡ್ಬೋದು. ಸೊ ಇವಾಗ ನೋಡೋದಾದರೆ ಏನಂದರೆ, ಇವಾಗ ನಾವು ನೋಡ್ತೀವಲ್ಲ ಅಶೋಕನ ಧರ್ಮದ ಗುಣಗಳು ಹೇಗಿರ್ಬೇಕಂತ ನಾವು ನೋಡ್ತಿದ್ದೀವಿ. ಸೊ ತಂದೆ ತಾಯಿಗೆ ವಿಧೇಯರಾಗಿರಬೇಕು ಮತ್ತು ಗುರುಗಳಿಗೆ ಗೌರವ ತೋರಬೇಕು ಅಂತ ನೋಡ್ಬೋದು. ಮೊದಲನೇದಾಗಿ ಪ್ರತಿಯೊಬ್ಬರು ಸತ್ಯವನ್ನು ನುಡಿಯಬೇಕು. ಮತ್ತು ಸೇವಕರು, ಕಿರಿಯರು ಮತ್ತು ಅವಲಂಬಿತರು ಪ್ರೀತಿಯಿಂದ ಕಾಣಬೇಕು. ಅಂದರೆ ಸೇವಕರು, ಹಿರಿಯರು ಮತ್ತು ಅವಲಂಬಿತರನ್ನು ಪ್ರೀತಿಯಿಂದ ಕಾಣಬೇಕಂತ ನೋಡ್ತೇವೆ. ಮಾನವರು ಮತ್ತು ಪ್ರಾಣಿಗಳ ಹಿಂಸೆ ನೀಡಬಾರದು. ಮಾನವರಿಗೆ ಮತ್ತು ಪ್ರಾಣಿಗಳಿಗೆ ಹಿಂಸೆ ನೀಡಬಾರದು ಅಂತ ನೋಡ್ಬೋದು. ಮತ್ತು ಪ್ರತಿಯೊಬ್ಬನು ಕೋಪ, ಕ್ರೌರ್ಯ ಮತ್ತು ದುಂದುವೆಚ್ಚೆಗೆ ನಿಗ್ರಹಿಸಬೇಕೆಂದು ಹೇಳುತ್ತಾನೆ. ಸೊ ಇದಿಷ್ಟು ನಿಮಗೆ ಅಶೋಕನ ಜೀವನದ ನಾವು ನೋಡಿದ್ದೀವಿ. ಸೊ ಮತ್ತು ನೆಕ್ಸ್ಟ್ ನೋಡೋದಾದರೆ ನಿಮಗೆ ಬೌದ್ಧ ಧರ್ಮದ ಹರಡುವಿಕೆಗೆ ತೆಗೆದುಕೊಂಡ ಕ್ರಮಗಳು. ಭಾರತದಲ್ಲಿ ಮಾತ್ರವಲ್ಲದೆ ಭಾರತ ಹೊರಗೆ ಬೌದ್ಧ ಧರ್ಮ ಪ್ರಸಾರಕ್ಕೆ ಅಶೋಕ ಕಾರಣ ಆಗಿದೆ ಅಂತ ನೋಡ್ಬೋದು. ಸೊ ಬೌದ್ಧ ಧರ್ಮದ ಪ್ರಸಾರಕ್ಕೆ ಅನೇಕ ಕ್ರಮಗಳು ಅವನು ಕೈಗೊಂಡನು. ಸೊ ಅವುಗಳಂದರೆ ನೋಡೋದಾದರೆ, ಬೌದ್ಧ ಧರ್ಮ ಪವಿತ್ರ ಕ್ಷೇತ್ರಗಳಾದ ಲುಂಬಿನವ, ಕಪಿಲವಸ್ತು, ಗಾಯಾ, ಸಾರನಾಥ ಮತ್ತು ಕುಶಿನಗರವನ್ನು ಸಂದರ್ಶಿಸಿದನು ಮತ್ತು ಧರ್ಮಗೋಷ್ಠಿ ಏರ್ಪಡಿಸಿದನು. ಸಾಮ್ರಾಜ್ಯದಂಥ ಅನೇಕ ವಿಹಾರಗಳನ್ನು ನಿರ್ಮಿಸಿದನು. ಸೊ ಮತ್ತು ಅವುಗಳನ್ನು ದಂತಿಗಾಗಿ ಹೆಚ್ಚಿನ ಪ್ರಮಾಣ ಹಣವನ್ನು ವಹಿಸಿದನು. ಮತ್ತು ಬುದ್ಧನ ತತ್ವಗಳನ್ನು ಪ್ರಸಾರ ಮಾಡಲು ಸಾಮ್ರಾಜ್ಯದಂಥ ಅವುಗಳನ್ನು ಬಂಡೆಗಳ ಸ್ತಂಭಗಳನ್ನು ಮತ್ತು ಗೋಡೆಗಳ ಮೇಲೆ ಕೆತ್ತಿಸಿದನು. ಜನರಲ್ಲಿ ಧರ್ಮ ಪ್ರಚಾರಕ್ಕಾಗಿ ಧರ್ಮಪ್ರಹಾರತ ಯುಕ್ತರು ಮತ್ತು ರುಜಕರು ಮತ್ತು ಅಧಿಕಾರಿಗಳನ್ನು ನೇಮಿಸಿದನು. ಹಾಗೂ ಮಹಿಳೆಯರನ್ನು ರಕ್ಷಣೆ ಮತ್ತು ಧರ್ಮ ಜಾಗೃತಿಗಾಗಿ ಶ್ರೀ ಅಧ್ಯಕ್ಷ ಮಹಾತರನು ಎಂದು ಅಧಿಕಾರ ನೇಮಿಸಿದನು. ಬೌದ್ಧ ಭಿಕ್ಷುಗಳ ನಡುವಣ ಆಂತರಿಕ ಭಿನ್ನಾಭಿಪ್ರಾಯವನ್ನು ಹೋಗಲಾಡಿಸಲು ಸಾಶಪು 250ರಲ್ಲಿ ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನವನ್ನು ಸಂಘಟಿಸಿದನು. ಅಶೋಕನು ಬೌದ್ಧ ಧರ್ಮ ಹರಡಲು ಅಫ್ಘಾನಿಸ್ತಾನ್, ಬರ್ಮಾ, ಶ್ರೀಲಂಕಾ ಮತ್ತು ಯುರೋಪಿಗೆ ನಿಯೋಗವನ್ನು ಕಳಿಸಿದನು. ಶಾಂತಿ ಸೂಚಕವಾಗಿ ಬೌದ್ಧಡೆಗಳಿಂದ ತನ್ನ ಮಗನ ಮಹೀಂದ್ರ ಮತ್ತು ಮಗನನ್ನು ಸಂಘಮಿತ್ರಿಯನ್ನು ಶ್ರೀಲಂಕೆಗೆ ಕಳಿಸಿದನು. 7ನೇ ಪಾಯಿಂಟ್ನಲ್ಲಿ ಅವನು ಅನೇಕ ಕಲ್ಯಾಣಕರ ಚಟುವಟಿಕೆಗಳನ್ನು ಕೈಗೊಂಡನು. ಅವನು ಬಾವಿ ತೋಡಿಸುವುದು, ವಿಶ್ರಾಂತಿಗಳು ಕಟ್ಟಿದನು, ರಸ್ತೆ ಬದಿಯಲ್ಲಿ ಫಲ ನೀಡುವ ಮರಗಳನ್ನು ನೀಡಿದನು, ಮಾನವ ಮತ್ತು ಪ್ರಾಣಿಗಳ ಆಸ್ಪತ್ರೆ ನಿರ್ಮಿಸಿದನು ಹಾಗೂ ಶಾಲೆಗಳನ್ನು ಸ್ಥಾಪಿಸಿದನು. ಬಡ ಜನರ ಮತ್ತು ದೇಹಕ್ಕಾಗಿ ಆಸಕ್ತರಾಗಿದ್ದ ಊಟದ ವ್ಯವಸ್ಥೆ ಮಾಡಿದನು. ಇವನು ತನ್ನ ಪ್ರಜೆಗಳಿಗೆ ತಂದೆಯಂತೆ ಇದ್ದನು. ಸೇವೆ ಮತ್ತು ತ್ಯಾಗ ಆತನಿಗೆ ಗುರಿಯಾಗಿತ್ತು. ಸೊ ಅಶೋಕನು ಭಾರತದಲ್ಲಿ ಒಂದು ವಿಶಾಲವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಪ್ರಪಂಚದ ಇತಿಹಾಸದಲ್ಲಿ ವಿಜಯವನ್ನು ನಂತರ ಯುದ್ಧವನ್ನು ತ್ಯಜಿಸಿ ಏಕೈಕ ಅರಸನಾಗಿದ್ದನು. ಕಳಿಂಗದಲ್ಲಿ ಪರಿಣಾಮದಿಂದಾಗಿ ತಲ್ಲಣಗೊಂಡ ಅಶೋಕನು ದಿಗ್ವಿಜಯಗಳು ತ್ಯಜಿಸಿ ಧರ್ಮ ವಿಜಯವನ್ನು ಅಳವಡಿಸಿಕೊಂಡು ತನ್ನ ಸಂಪೂರ್ಣ ಜೀವನವನ್ನು ಜನರ ಶಾಂತಿ ಮತ್ತು ಕಲ್ಯಾಣಕ್ಕಾಗಿ ವಿನಿಯೋಗಿಸಿದ. 10,000 ರಾಜ ಮತ್ತು ಮಹಾರಾಜನು ಸಾಮ್ರಾಟ ಹೆಸರಿಗೆ ತುಂಬಿದವು. ಮತ್ತು ಇತಿಹಾಸವೆಂದು ದಿಗಂತ ಅಶೋಕನೆಂಬ ದೌರ್ವತನನ್ನು ಜ್ವಾಲಾಮಾನವಾಗಿ ಬೆಳಕುತ್ತೆಂದು ನಿಲ್ಸರು ಹೇಳಿದ್ದಾರೆ. ಸೊ ಇದು ನಿಮಗೆ ಅಶೋಕನ ಜೀವನ ಮತ್ತು ಸಾಧನೆ ಬಗ್ಗೆ ನಾವು ನೀಡಿದ್ದೀವಿ. ಸೊ ಇವತ್ತಿನ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲ್ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.